ದುಬೈಗೆ ಹೊರಟಿದ್ದು ಯಾಕೆ, ಹೋಗಿ ಬಂದ್ರೆ ಏನಾಗುತ್ತೆ, ಈ ಕುರಿತಾದ ಒಂದು ವರದಿ ಇದೆ, ಒಂದು ರಿಪೋರ್ಟ್ ಇದೆ, ಅದನ್ನು ಗಮನಿಸಿ ಬರೋಣ. ನಂತರದಲ್ಲಿ ನಳ್ಸರ್ ಮತ್ತೊಂದು ರಿಯಾಕ್ಷನ್ ತಗೊಳ್ತೀನಿ ನಿಮ್ಮನ್ನು. ಕಾಂಗ್ರೆಸ್, ರಾಜ್ಯ ಕಾಂಗ್ರೆಸ್ ಸದ್ಯ ಬಂಡಾಯದ ಮನೆಯಾಗಿರುವ ಕಾಂಗ್ರೆಸ್, ಕೆಪಿಸಿಸಿ ಕುರ್ಚಿ, ಸಿಎಂ ಗಾದಿ ಸೇರಿ ಅಧಿಕಾರದ ದಾಹದಲ್ಲೇ ಮುಳುಗಿರುವ ಕಾಂಗ್ರೆಸ್ನಲ್ಲಿ ಇದೀಗ ಮತ್ತೊಂದು ಬಂಡಾಯದ ಸೂಚನೆ ಸಿಕ್ಕಿದೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಲಹ ಮತ್ತೆ ಶಾಸಕರ ಟೂರ್, ಡಿನ್ನರ್ ಪಾಲಿಟಿಕ್ಸ್ ಬೆನ್ನಲ್ಲೇ ಪ್ರವಾಸ ಪಾಲಿಟಿಕ್ಸ್ ಶುರು. ಹೌದು, ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಲ್ಲ ಎರಡಲ್ಲ 16 ಸಮಸ್ಯೆ ಇದೆ. ಒಬ್ಬೊಬ್ಬ ನಾಯಕರದ್ದು ಒಂದೊಂದು ಗೋಳು. ಕೆಪಿಸಿಸಿ ಅಧ್ಯಕ್ಷ ಕುರ್ಚಿ ಕಳಗ, ಸಿಎಂ ಫೈಟ್, ಹೀಗೆ 10 ಹಲವು ಬೇಗುದಿ ಇವೆ. ಈ ಮಧ್ಯೆ 15 ಶಾಸಕರು, ಬರೋಬ್ಬರಿ 15 ಶಾಸಕರು ದುಬೈ ಟೂರ್ಗೆ ಹೊರಡಲು ಪ್ಲಾನ್ ಮಾಡಿದ್ದಾರಂತೆ. 15 ಶಾಸಕರು ಹೋಗ್ಬಿಡ್ತಾರೆ. ಏನು ಪ್ಲಾನ್ ಇಲ್ಲ. ಈಗ ದುಬೈಗೆ ಹೋಗ್ತಾ ಇದ್ದೆ. ಯಾರು ನಾವು 15 ಜನ. ಸಚಿವರು ಇರ್ತಾರೆ, ಸಚಿವರು ಇರ್ತಾರೆ. ಇಲ್ಲ, ನಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಶಾಸಕರು ಅಷ್ಟೇ. ಇಲ್ಲ, ಯಾವಾಗ ಟಿಕೆಟ್ ಸಿಗ್ತೈತಿ ಹೋಗೋದು. ಕೇಳಿದ್ರಲ್ಲ, ಬೆಳಗಾವಿ ಉತ್ತರ ಶಾಸಕ ಆಸಿಫ್ ಶೇಟ್ ಹೇಳಿದ್ದನ್ನ. ಶೀಘ್ರವೇ 15 ಕಾಂಗ್ರೆಸ್ ಶಾಸಕರು ದುಬೈಗೆ ಪ್ರವಾಸ ಮಾಡ್ತಾರಂತೆ. ಸ್ನೇಹಿತರು, ಆಪ್ತ ಶಾಸಕರೆಲ್ಲರೂ ದುಬೈ ಪ್ರವಾಸ ಮಾಡ್ತೇವೆ. ಆದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಮಾತ್ರ ದುಬೈ ಪ್ರವಾಸಕ್ಕೆ ಬರಲ್ಲ. ಈಗಾಗಲೇ ವಿಮಾನ ಟಿಕೆಟ್ ಬುಕ್ ಮಾಡಿದ್ದೇವೆ ಎಂದು ಹೇಳಿದ್ದಾರೆ. ಈ ಒಂದು ಹೇಳಿಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಬಂಡಾಯದ ತಲೆನೋವು ಹುಟ್ಟು ಹಾಕಿದೆ. ಒಟ್ಟಾರೆ ಕೆಪಿಸಿಸಿ ಅಧ್ಯಕ್ಷರ ಕುರ್ಚಿಗಾಗಿ ದಾಳ ಉರುಳಿಸಿದ ಸತೀಶ್ ಜಾರಕಿಹೊಳಿ ತಮ್ಮ ಆಪ್ತ ಶಾಸಕರನ್ನ ದುಬೈ ಟೂರ್ಗೆ ಕಳಿಸಿ ಹೊಸ ದಾಳ ಉರುಳಿಸಲು ಮುಂದಾದ್ರ ಎಂಬ ಚರ್ಚೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ದುಬೈಗೆ ಹೋಗಿ ಬರೋದ್ರಿಂದ ಹೆಚ್ಚಿನ ಬದಲಾವಣೆಗಳೇನಾದ್ರೂ ಆಗ್ಬಿಡುತ್ತಾ ಅಂದ್ರೆ ಪ್ರಶ್ನೆ ಅಷ್ಟು ಸುಲಭ ಇಲ್ವಾ ಅಂತ ಹೇಳಿ. ಯಾಕೆ ಅನ್ನೋದನ್ನ ಒಂದು ಬ್ರೇಕಿಂಗ್ ಅಪ್ಡೇಟ್ ಅನ್ನ ಗಮನಿಸೋಣ. ಡಿ.ಕೆ. ಶಿವಕುಮಾರ್ ಅವರನ್ನ ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದು ಹೈಕಮಾಂಡ್ಗೂ ಕೂಡ ರಿಸ್ಕಿ ಜಾಬ್. ಯಾಕೆ? ಕೆಪಿಸಿಸಿ ಕುರ್ಚಿ ಖಾಲಿ ಮಾಡು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಳಿದ್ರೆ ಮುಖ್ಯಮಂತ್ರಿ ಕುರ್ಚಿ ಕೊಡಿ ಅಂತ ಹೇಳಿ ನೇರವಾಗಿ ಡಿಮ್ಯಾಂಡ್ ಮಾಡ್ತಾರೆ. ಮುಖ್ಯಮಂತ್ರಿ ಕುರ್ಚಿ ಮೇಲೆ ಡಿ.ಕೆ. ಶಿವಕುಮಾರ್ ಅವರನ್ನ ಕೂರಿಸಿದ್ರೆ ಸಿದ್ದರಾಮಯ್ಯ ಹಾಗೆ ಅವರ ಬೆಂಬಲಿಗರನ್ನ ಕಂಟ್ರೋಲ್ ಮಾಡೋದು ಕೂಡ ಸುಲಭದ ಟಾಸ್ಕ್ ಅಲ್ಲ. ಹೀಗಾಗಿ ಕುರ್ಚಿ ಬದಲಾವಣೆ ಸದ್ಯಕ್ಕಿಲ್ಲ ಅಂತ ಹೇಳೋದು ಅನಿವಾರ್ಯ ಕೂಡ ಆಗಿತ್ತ ಕಾಂಗ್ರೆಸ್ ಹೈಕಮಾಂಡ್ಗೆ. ಇತ್ನಲ್ ಸರ್, ಈಗ ಕುರ್ಚಿ ಚೇಂಜು ಸದ್ಯಕ್ಕೆ ಬೇಡ, ಯಥಾವತ್ತಾಗಿ ಹೇಗಿದೆ ಹಾಗೆ ಮುಂದುವರ್ಸ್ಕೊಂಡು ಹೋಗಿ, ಹೀಗೆ ಮಾಡೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಅನಿವಾರ್ಯ ಕೂಡಾನ ಅಂತ ಹೇಳಿ. ಅನಿವಾರ್ಯ. ಯಾಕಂದ್ರೆ ಈಗ ಯಾವುದೇ ನೀವು ಇಲ್ಲಿ ಸ್ಥಿತ್ಯಂತರ ಆದ್ರೆ, ಅಧಿಕಾರದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಬದಲಾವಣೆಗಳಾದ್ರೆ ಡಿ.ಕೆ. ಶಿವಕುಮಾರ್ ಕೇಳೋದು ಅದೇ ಪ್ರಶ್ನೆನೆ. ಆಯ್ತು, ನಾನು ಕೊಡ್ತೇನೆ, ಹಾಗಾದ್ರೆ ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ, ಆಮೇಲೆ ಬೇರೆಯವ್ರು ಮಾಡಿ. ಈ ಸಿದ್ದರಾಮಯ್ಯ ಬಣದವ್ರು ಮಾತಾಡೋದೇನಂದ್ರೆ ಜೈಪುರ್ ಘೋಷಣೆ ತರ ಒಬ್ಬ ವ್ಯಕ್ತಿ ಒಂದು ಹುದ್ದೆ ಅನ್ನೋ ತರ ಮಾತಾಡ್ತಾರೆ ಅವರು. ಈ ಒಬ್ಬ ವ್ಯಕ್ತಿ ಒಂದು ಹುದ್ದೆ, 1 ಮ್ಯಾನ್ 1 ಪೊಸಿಷನ್ ಅನ್ನೋ ಒಂದು ಸಿದ್ಧಾಂತ ಎಲ್ಲ ಪಕ್ಷದಲ್ಲಿದೆ. ಎಲ್ಲ ಪಕ್ಷ ಇದನ್ನ ಉಲ್ಲಂಘನೆ ಮಾಡಿದ್ದಾರೆ. ಹೀಗಾಗಿ ಅದೊಂದು ಬಹಳ ಜಾಳಾದ ಆರ್ಗ್ಯುಮೆಂಟ್. ಕೇವಲ ಅದೊಂದು ಘೋಷಣೆಗೋಸ್ಕರನೇ ಡಿ.ಕೆ. ಶಿವಕುಮಾರ್ನ ಬದಲಾಯಿಸಬೇಕು ಅನ್ನೋ ಒಂದು ಉದ್ದೇಶ ಹೈಕಮಾಂಡ್ಗಂತೂ ಇರೋಕ್ ಸಾಧ್ಯನೇ ಇಲ್ಲ. ಮತ್ತೆ ಆ ರೀತಿ ಬಹಿರಂಗವಾಗಿ ಹೇಳಿನೂ ಬಿಟ್ಟಿದ್ದಾರೆ. ನಾವು ಮಾಡೋದಿಲ್ಲ ಹಾಗೆ ಅಂತ ಸುರ್ಜೇವಾಲಾ ಹೇಳಿದ್ದಾರೆ, ಖರ್ಗೆ ಹೇಳಿದ್ದಾರೆ. ಅದೇನು ಬದಲಾವಣೆ ಹೈಕಮಾಂಡ್ ಅಲ್ಲಿ ಯಾವಾಗ ಮಾಡ್ತೀವೋ ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗೇನೆ ದುಬೈ ಬಗ್ಗೆ ಮಾತಾಡಿದ್ರು, ದುಬೈ ಟ್ರಿಪ್ ಬಗ್ಗೆ. ಈ ದುಬೈಗೆ ಹೋಗಿ ಏನ್ ಮಾಡ್ತಿದ್ದಾರೆ ಇವ್ರು? 15 ಶಾಸಕರು ಏನು ದುಬೈಗೆ ಹೋಗಿ ಬಂಡಾಯ ಹೇಳ್ತಾರೋ ಅಥವಾ ರಾಜೀನಾಮೆ ಕೊಡ್ತಾರೋ? ಏನಾದ್ರೆ ಏನಾಗೋದಿದೆ ಈ ಸರ್ಕಾರಕ್ಕೆ? 138 ಸೀಟ್ ಇರುವಂತ ಸರ್ಕಾರಕ್ಕೆ ಏನ್ ಮಾಡಕ್ ಸಾಧ್ಯ ಇದೆ ಇವರು? ಬಹುಶಃ ಜನವರಿ ಫೆಬ್ರವರಿ ದುಬೈ ಶಾಪಿಂಗ್ ಫೆಸ್ಟಿವಲ್ ಶುರು ಆಗುತ್ತೆ. ಅದಕ್ಕೆ ಹೋಗ್ತಾರೆ. ಎಕ್ಸಾಕ್ಟ್ಲಿ. ಅದು ಬಿಟ್ರೆ ಸರ್ಕಾರದ ಮೇಲಂತೂ ಪರಿಣಾಮ ಬೀರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಇಟ್ನಾಳ್ ಸರ್, ಇಷ್ಟೊತ್ತು ನಿಮ್ಮ ವಿಶ್ಲೇಷಣೆಯನ್ನ ನಮ್ಮ ವೀಕ್ಷಕರ ತನಕ ತಲುಪಿಸಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಹಾಭಾರತ ಕಾರ್ಯಕ್ರಮ. ಈ ದುಬೈಗೆ ಹೊರಟಿದ್ದು ಯಾಕೆ, ಹೋಗಿ ಬಂದ್ರೆ ಏನಾಗುತ್ತೆ, ಈ ಕುರಿತಾದ ಒಂದು ವರದಿ ಇದೆ, ಒಂದು ರಿಪೋರ್ಟ್ ಇದೆ, ಅದನ್ನು ಗಮನಿಸಿ ಬರೋಣ. ನಂತರದಲ್ಲಿ ಇಟ್ನಾಳ್ ಸರ್ ಮತ್ತೊಂದು ರಿಯಾಕ್ಷನ್ ತಗೊಳ್ತೀನಿ ನಿಮ್ಮನ್ನು. ಕಾಂಗ್ರೆಸ್, ರಾಜ್ಯ ಕಾಂಗ್ರೆಸ್ ಸದ್ಯ ಬಂಡಾಯದ ಮನೆಯಾಗಿರುವ ಕಾಂಗ್ರೆಸ್, ಕೆಪಿಸಿಸಿ ಕುರ್ಚಿ, ಸಿಎಂ ಗಾದಿ ಸೇರಿ ಅಧಿಕಾರದ ದಾಹದಲ್ಲೇ ಮುಳುಗಿರುವ ಕಾಂಗ್ರೆಸ್ನಲ್ಲಿ ಇದೀಗ ಮತ್ತೊಂದು ಬಂಡಾಯದ ಸೂಚನೆ ಸಿಕ್ಕಿದೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಲಹ ಮತ್ತೆ ಶಾಸಕರ ಟೂರ್, ಡಿನ್ನರ್ ಪಾಲಿಟಿಕ್ಸ್ ಬೆನ್ನಲ್ಲೇ ಪ್ರವಾಸ ಪಾಲಿಟಿಕ್ಸ್ ಶುರು. ಹೌದು, ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಲ್ಲ ಎರಡಲ್ಲ
10 ಸಮಸ್ಯೆ ಇದೆ. ಒಬ್ಬೊಬ್ಬ ನಾಯಕರದ್ದು ಒಂದೊಂದು ಗೋಳು. ಕೆಪಿಸಿಸಿ ಅಧ್ಯಕ್ಷ ಕುರ್ಚಿ ಕಳಗ, ಸಿಎಂ ಫೈಟ್, ಹೀಗೆ 10 ಹಲವು ಬೇಗುದಿ ಇವೆ. ಈ ಮಧ್ಯೆ 15 ಶಾಸಕರು, ಬರೋಬ್ಬರಿ 15 ಶಾಸಕರು ದುಬೈ ಟೂರ್ಗೆ ಹೊರಡಲು ಪ್ಲಾನ್ ಮಾಡಿದ್ದಾರಂತೆ. 15 ಜನ ಶಾಸಕರು ಹೋಗ್ಬಿಡ್ತಿರು. ಹಂಗೇನು ಪ್ಲ್ಯಾನ್ ಇರಲಿಲ್ಲ. ಏನು ಪ್ಲ್ಯಾನ್ ಇರಲಿಲ್ಲ. ಈಗ ದುಬೈಗೆ ಹೋಗ್ತಾ ಇದ್ದೆ. ಯಾರು ಹಾಂ, ನಾವು 15 ಜನ. ಹಾಂ, ಸಚಿವರು ಇರ್ತಾರ ಅದರಲ್ಲಿ ಸಚಿವರು ಇರ್ತಾರ. ಇಲ್ಲ, ನಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಶಾಸಕರು ಅಷ್ಟೇ. ಇಲ್ಲ, ಯಾವಾಗ ಟಿಕೆಟ್ ಸಿಗ್ತೈತಿ ಹೋಗೋದು. ಕೇಳಿದ್ರಲ್ಲ, ಬೆಳಗಾವಿ ಉತ್ತರ ಶಾಸಕ ಆಸಿಫ್ ಶೇಟ್ ಹೇಳಿದ್ದನ್ನ. ಶೀಘ್ರವೇ 15 ಕಾಂಗ್ರೆಸ್ ಶಾಸಕರು ದುಬೈಗೆ ಪ್ರವಾಸ ಮಾಡ್ತಾರಂತೆ. ಸ್ನೇಹಿತರು, ಆಪ್ತ ಶಾಸಕರೆಲ್ಲರೂ ದುಬೈ ಪ್ರವಾಸ ಮಾಡ್ತೇವೆ. ಆದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಮಾತ್ರ ದುಬೈ ಪ್ರವಾಸಕ್ಕೆ ಬರಲ್ಲ. ಈಗಾಗಲೇ ವಿಮಾನ ಟಿಕೆಟ್ ಬುಕ್ ಮಾಡಿದ್ದೇವೆ ಎಂದು ಹೇಳಿದ್ದಾರೆ. ಈ ಒಂದು ಹೇಳಿಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಬಂಡಾಯದ ತಲೆನೋವು ಹುಟ್ಟು ಹಾಕಿದೆ. ಒಟ್ಟಾರೆ ಕೆಪಿಸಿಸಿ ಅಧ್ಯಕ್ಷರ ಕುರ್ಚಿಗಾಗಿ ದಾಳ ಉರುಳಿಸಿದ ಸತೀಶ್ ಜಾರಕಿಹೊಳಿ ತಮ್ಮ ಆಪ್ತ ಶಾಸಕರನ್ನ ದುಬೈ ಟೂರ್ಗೆ ಕಳಿಸಿ ಹೊಸ ದಾಳ ಉರುಳಿಸಲು ಮುಂದಾದ್ರ ಎಂಬ ಚರ್ಚೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ದುಬೈಗೆ ಹೋಗಿ ಬರೋದ್ರಿಂದ ಹೆಚ್ಚಿನ ಬದಲಾವಣೆಗಳೇನಾದ್ರೂ ಆಗ್ಬಿಡುತ್ತಾ ಅಂದ್ರೆ ಪ್ರಶ್ನೆ ಅಷ್ಟು ಸುಲಭ ಇಲ್ವಾ ಅಂತ ಹೇಳಿ. ಯಾಕೆ ಅನ್ನೋದನ್ನ ಒಂದು ಬ್ರೇಕಿಂಗ್ ಅಪ್ಡೇಟ್ ಅನ್ನ ಗಮನಿಸೋಣ. ಡಿ.ಕೆ. ಶಿವಕುಮಾರ್ ಅವರನ್ನ ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದು ಹೈಕಮಾಂಡ್ಗೂ ಕೂಡ ರಿಸ್ಕಿ ಜಾಬ್. ಯಾಕೆ? ಕೆಪಿಸಿಸಿ ಕುರ್ಚಿ ಖಾಲಿ ಮಾಡು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಳಿದ್ರೆ ಮುಖ್ಯಮಂತ್ರಿ ಕುರ್ಚಿ ಕೊಡಿ ಅಂತ ಹೇಳಿ ನೇರವಾಗಿ ಡಿಮ್ಯಾಂಡ್ ಮಾಡ್ತಾರೆ. ಮುಖ್ಯಮಂತ್ರಿ ಕುರ್ಚಿ ಮೇಲೆ ಡಿ.ಕೆ. ಶಿವಕುಮಾರ್ ಅವರನ್ನ ಕೂರಿಸಿದ್ರೆ ಸಿದ್ದರಾಮಯ್ಯ ಹಾಗೆ ಅವರ ಬೆಂಬಲಿಗರನ್ನ ಕಂಟ್ರೋಲ್ ಮಾಡೋದು ಕೂಡ ಸುಲಭದ ಟಾಸ್ಕ್ ಅಲ್ಲ. ಹೀಗಾಗಿ ಕುರ್ಚಿ ಬದಲಾವಣೆ ಸದ್ಯಕ್ಕಿಲ್ಲ ಅಂತ ಹೇಳೋದು ಅನಿವಾರ್ಯ ಕೂಡ ಆಗಿತ್ತ ಕಾಂಗ್ರೆಸ್ ಹೈಕಮಾಂಡ್ಗೆ. ಇತ್ನಲ್ಲಿ ಸರ್, ಈಗ ಕುರ್ಚಿ ಚೇಂಜು ಸದ್ಯಕ್ಕೆ ಬೇಡ, ಯಥಾವತ್ತಾಗಿ ಹೇಗಿದೆ ಹಾಗೆ ಮುಂದುವರ್ಸ್ಕೊಂಡು ಹೋಗಿ, ಹೀಗೆ ಮಾಡೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಅನಿವಾರ್ಯ ಕೂಡ ಅಂತ ಹೇಳಿ. ಅನಿವಾರ್ಯ. ಯಾಕಂದ್ರೆ ಈಗ ಯಾವುದೇ ನೀವು ಇಲ್ಲಿ ಸ್ಥಿತ್ಯಂತರ ಆದ್ರೆ, ಅಧಿಕಾರದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಬದಲಾವಣೆಗಳಾದ್ರೆ ಡಿ.ಕೆ. ಶಿವಕುಮಾರ್ ಕೇಳೋದು ಅದೇ ಪ್ರಶ್ನೆನೆ. ಆಯ್ತು, ನಾನು ಕೊಡ್ತೇನೆ, ಹಾಗಾದ್ರೆ ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ, ಆಮೇಲೆ ಬೇರೆಯವ್ರು ಮಾಡಿ. ಈ ಸಿದ್ದರಾಮಯ್ಯ ಬಣದವ್ರು ಮಾತಾಡೋದೇನಂದ್ರೆ ಜೈಪುರ್ ಘೋಷಣೆ ತರ ಒಬ್ಬ ವ್ಯಕ್ತಿ ಒಂದು ಹುದ್ದೆ ಅನ್ನೋ ತರ ಮಾತಾಡ್ತಾರೆ ಅವರು. ಈ ಒಬ್ಬ ವ್ಯಕ್ತಿ ಒಂದು ಹುದ್ದೆ, 1 ಮ್ಯಾನ್ 1 ಪೊಸಿಷನ್ ಅನ್ನೋ ಒಂದು ಸಿದ್ಧಾಂತ ಎಲ್ಲ ಪಕ್ಷದಲ್ಲಿದೆ. ಎಲ್ಲ ಪಕ್ಷ ಇದನ್ನ ಉಲ್ಲಂಘನೆ ಮಾಡಿದ್ದಾರೆ. ಹೀಗಾಗಿ ಅದೊಂದು ಬಹಳ ಜಾಳಾದ ಆರ್ಗ್ಯುಮೆಂಟ್. ಕೇವಲ ಅದೊಂದು ಘೋಷಣೆಗೋಸ್ಕರನೇ ಡಿ.ಕೆ. ಶಿವಕುಮಾರ್ನ ಬದಲಾಯಿಸಬೇಕು ಅನ್ನೋ ಒಂದು ಉದ್ದೇಶ ಹೈಕಮಾಂಡ್ಗಂತೂ ಇರೋಕ್ ಸಾಧ್ಯನೇ ಇಲ್ಲ. ಮತ್ತೆ ಆ ರೀತಿ ಬಹಿರಂಗವಾಗಿ ಹೇಳಿನೂ ಬಿಟ್ಟಿದ್ದಾರೆ. ನಾವು ಮಾಡೋದಿಲ್ಲ ಹಾಗೆ ಅಂತ ಸುರ್ಜೇವಾಲಾ ಹೇಳಿದ್ದಾರೆ, ಖರ್ಗೆ ಹೇಳಿದ್ದಾರೆ. ಅದೇನು ಬದಲಾವಣೆ ಹೈಕಮಾಂಡ್ ಅಲ್ಲಿ ಯಾವಾಗ ಮಾಡ್ತೀವೋ ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಿಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗೇನೆ ದುಬೈ ಬಗ್ಗೆ ಮಾತಾಡಿದ್ರು, ದುಬೈ ಟ್ರಿಪ್ ಬಗ್ಗೆ. ಈ ದುಬೈಗೆ ಹೋಗಿ ಏನ್ ಮಾಡ್ತಿದ್ದಾರೆ ಇವ್ರು? 15 ಜನ ಶಾಸಕರು ಏನು ದುಬೈಗೆ ಹೋಗಿ ಬಂಡಾಯ ಹೇಳ್ತಾರೋ ಅಥವಾ ರಾಜೀನಾಮೆ ಕೊಡ್ತಾರೋ? ಏನಾದ್ರೆ ಏನಾಗೋದಿದೆ ಈ ಸರ್ಕಾರಕ್ಕೆ? 138 ಸೀಟ್ ಇರುವಂತ ಸರ್ಕಾರಕ್ಕೆ ಏನ್ ಮಾಡಕ್ ಸಾಧ್ಯ ಇದೆ ಇವರು? ಬಹುಶಃ ಜನವರಿ ಫೆಬ್ರವರಿ ದುಬೈ ಶಾಪಿಂಗ್ ಫೆಸ್ಟಿವಲ್ ಶುರು ಆಗುತ್ತೆ. ಅದಕ್ಕೆ ಹೋಗ್ತಾರೆ. ಎಕ್ಸಾಕ್ಟ್ಲಿ. ಅದು ಬಿಟ್ರೆ ಸರ್ಕಾರದ ಮೇಲಂತೂ ಪರಿಣಾಮ ಬೀರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಇಟ್ನಾಳ್ ಸರ್, ಇಷ್ಟೊತ್ತು ನಿಮ್ಮ ವಿಶ್ಲೇಷಣೆಯನ್ನ ನಮ್ಮ ವೀಕ್ಷಕರ ತನಕ ತಲುಪಿಸಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಹಾಭಾರತ ಕಾರ್ಯಕ್ರಮ.